ಹೇಗೆಲ್ಲ ನಡಿಬೇಕು ಅನ್ನೋದಕ್ಕೆ ಕರ್ತೃನೇ ಅವಳಾಗಿರುವಾಗ ಬ್ರಹ್ಮ ಬರೆದ ಹಣೆಬರನ ಬದಲಾಯಿಸೋ ಅಧಿಕಾರ ಯಾರಿಗಿದೆ? ಆತ ಭಗವಂತ ಇದಕ್ಕೆಲ್ಲ ಸೂತ್ರಧಾರಿ. ಇಲ್ಲಿರೋರೆಲ್ಲ ಪಾತ್ರಧಾರಿಗಳಷ್ಟೇ. ನನಗೇನೋ ಗೊತ್ತಾಗ್ತಾ ಇಲ್ಲ. ಗೊತ್ತಾಗೋ ಸಮಯಕ್ಕೆ ಎಲ್ಲವೂ ಗೊತ್ತಾಗತ್ತೆ, ಅರ್ಥ ಆಗೋ ಸಮಯಕ್ಕೆ ಎಲ್ಲನೂ ಅರ್ಥ ಆಗತ್ತೆ. ಆ ತಾಯಿ ಎಲ್ಲರನ್ನ ತನ್ನ ತೋಳು ತೆಕ್ಕಿನಲ್ಲಿ ನಡೆಸ್ಕೊಂಡು ಹೋಗೋ ಸಮಯಕ್ಕೆ ಎಲ್ಲದಕ್ಕೂ ಸರಿಯಾದ ಉತ್ತರ ಮನಸ್ಸಿನಾಳಕ್ಕೆ ಮುಟ್ಟುತ್ತೆ. ಯೋಚನೆ ಮಾಡಿ ಹೆಜ್ಜೆ ಇಡೋದು ಮುಖ್ಯ. ಯಾರ್ದೋ ಬಗ್ಗೆ ಯೋಚನೆ ಮಾಡುವ ನಾವು ನಮ್ಮ ಬಗ್ಗೆ ಒಂದು ಕ್ಷಣ ತಿರುಗಿ ಯೋಚನೆ ಮಾಡಬೇಕಾಗತ್ತೆ. ಇಲ್ಲ ಅಂದ್ರೆ ದೇವರ ಸೃಷ್ಟಿಯಲ್ಲಿ ನಮಗೆ ಸಿಕ್ಕಿರುವ ಈ ಸುಂದರ ಬದುಕಿಗೆ ನಾವೇ ನ್ಯಾಯ ಕೊಡೋದಿಕ್ಕಾಗೋದಿಲ್ಲ. ಅಯ್ಯೋ, ಇವ್ರು ಏನ್ ಹೇಳ್ತಿದ್ದಾರೆ ಅಂತಾನೆ ಅರ್ಥ ಆಗ್ತಿಲ್ವಲ್ಲ. ನಾನ್ ಮಾಡ್ತಿರೋದ್ ಸರಿನೋ ತಪ್ಪೋ, ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಒಂದು ಗೊತ್ತಾಗ್ತಿಲ್ಲ. ಹಾಗಾದ್ರೆ ನಾನ್ ಮಾಡ್ತಿರೋದು ತಪ್ಪ ಸರಿನಾ? ಸರಿ ತಪ್ಪು ಅನ್ನೋದು ಅವರವರ ವಿವೇಚನೆಗೆ ತಾಯಿ. ಆಕೆ ಏನ್ ನುಡಿಸ್ತಾಳೋ ನಾನದನ್ನ ನುಡಿತೀನಷ್ಟೇ. ಮುಂದೆ ದಾರಿ ತಾನಾಗೆ ಕಾಣುತ್ತೆ. ಆ ದಾರಿ ಮೂಲಕ ಸಾಗ್ದಾಗ ಎಲ್ಲನೂ ಒಳ್ಳೇದೇ ಆಗುತ್ತೆ. ಜೈ ದುರ್ಗಾಂಬೆ. ನೋಡಿದ್ರ ಓಂಕಾರ್, ನಮಗ ಅರ್ಥ ಆಗದೆ ಇರೋ ರೀತಿಲಿ ಈ ಮನೇಲಿ ಏನೆಲ್ಲ ನಡೀತಾ ಇದೆ ಅಂತ. ನಾವ್ ಈ ಮನೇಲೇ ಇದ್ರೂ ನಮ್ಗೊಂದ್ ಸಣ್ಣ ಕ್ಲೂ ಕೂಡ ಸಿಗ್ಲಿಲ್ಲ. ನಾವು ಪ್ಲಾನ್ ಮಾಡ್ತಿದ್ದ ಹಾಗೆ ಅಥರ್ವ ಸರಿ ಹೋಗ್ಬಿಟ್ಟಿದ್ದಾನೆ. ನನಗೂ ಅದೇ ಅರ್ಥ ಆಗ್ತಾ ಇಲ್ಲ. ಅಥರ್ವ ಆಫೀಸ್ಗೆ ಹೋಗ್ತಾ ಇರೋದು ನೋಡಿದ್ರೆ ಅವನು 100% ಗುಣ ಆಗಿದಾನ. ಅಲ್ಲ, ಇದೆಲ್ಲ ಹ್ಯಾಕ್ ಸಾಧ್ಯ ಆಯ್ತು? ನನಗಿದೇ ಯೋಚನೆ ಆಗ್ಬಿಟ್ಟಿದೆ. ಓಂಕಾರ್, ಅದ್ ಹೇಗೆ ಏನು ಅಂತ ಯೋಚನೆ ಮಾಡ್ಕೊಂಡು ಕುತ್ಕೊಳ್ಳೋ ಟೈಮ್ ಅಲ್ಲ ಇದು. ನಾವ್ ಮಾಡ್ತಿರೋ ಪ್ಲಾನ್ ಯಾವುದು ಎಫೆಕ್ಟ್ ಆಗ್ತಿಲ್ವಲ್ಲ, ಅದೇ ಪ್ರಾಬ್ಲಮ್. ಯು ಆರ್ ರೈಟ್. ಅದು ಅಲ್ದೆ ನಿಮ್ ಅಕ್ಕ ಮನ್ಸ್ ಬದಲಾಯಿಸಿ ದೊಡ್ಡ ಮಗನ್ ಮದ್ವೆ ಮೊದ್ಲು ಆಗ್ಬೇಕು ಅಂತ ಡಿಸೈಡ್ ಮಾಡಿದ್ರೆ ಅದ್ ನಮಗ್ ಕಷ್ಟ ಆಗತ್ತೆ. ಅದಕ್ಕೆ ಸದ್ಯದಲ್ಲೇ ಹೇಗಾದ್ರೂ ವಿರಾಟ್ ಈಶಾನಿ ಕುತ್ತಿಗೆಗೆ ತಾಳಿ ಕಟ್ಟಬೇಕು. ಈಶಾನಿ ಅಫಿಷಿಯಲ್ ಆಗಿ ಈ ಮನೆ ಸೊಸೆ ಆಗ್ಬೇಕು. ಹೌದು, ಆದ್ರೆ ಇದನ್ನ ನಾವ್ ಎಕ್ಸಿಕ್ಯೂಟ್ ಮಾಡೋದು ಹೇಗೆ? ಅಕ್ಕ ವಿರಾಟ್ ಇದಕ್ಕೆ ಒಪ್ಕೋತಾರ? ಓಂಕಾರ್, ಅದೇ ಚಾಲೆಂಜ್ ಇರೋದು. ನಾವ್ ಈ ಮನೇಲಿ ಮದ್ವೆ ಪ್ರಸ್ತಾಪ ತೆಗೆದ್ರೆ ಯಾರಾದ್ರೂ ಒಬ್ರು ಕ್ಯಾತೆ ತೆಗ್ದೇ ತೆಗಿತಾರೆ, ಅದಂತೂ ಕನ್ಫರ್ಮ್. ಹೌದು ತ್ರಿಲೋಚನಾ, ನಾವಾಗೆ ಇದನ್ನ ಅಕ್ಕನ ಹತ್ರ ಮಾತಾಡಕ್ ಹೋದ್ರೆ, ಜೊತೆಗೆ ಅಥರ್ವ ಹಠ ಹಿಡಿದ್ರೆ ಅಕ್ಕನ್ಗೆ ನಮ್ಮ ಮೇಲ್ ಡೌಟ್ ಬಂದ್ರೂ ಬರ್ಬೋದು. ಅದಕ್ಕೆ ಇದನ್ನ ಬೇರೆ ತರನೇ ಹ್ಯಾಂಡಲ್ ಮಾಡ್ಬೇಕು. ಹೌದು, ಆದ್ರೆ ಹೇಗೆ? ಮಾಮ್, ಡ್ಯಾಡ್, ನೀವಿಲ್ಲಿದ್ದೀರಾ? ನಾನ್ ಮನೆ ಎಲ್ಲ ಹುಡುಕ್ದೆ. ಬೇಬಿ, ಏನ್ ವಿಷಯ? ನಥಿಂಗ್ ಮಾಮ್. ಅದ್ಬಿಡಿ, ನೀವೇನೋ ಸೀರಿಯಸ್ ಆಗಿ ಯೋಚನೆ ಮಾಡ್ತಿದ್ದೀರಾ. ಏನದು? ಬೇಬಿ, ನಿಂದು ಮತ್ತೆ ವಿರಾಟ್ ಎಂಗೇಜ್ಮೆಂಟು ಅನ್ನೋ ಅಷ್ಟೊತ್ತಿಗೆ ಒಂದಲ್ಲ ಒಂದು ಸಮಸ್ಯೆ ಬರ್ತಾನೆ ಇದೆ. ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಅಥರ್ವ ಒಬ್ಬ ಮಿಸ್ಸಿಂಗ್ ಆಗದೆ ಇದ್ದಿದ್ರೆ ಇಷ್ಟೊತ್ತಿಗೆ ನಿನ್ ಎಂಗೇಜ್ಮೆಂಟ್ ಆಗ್ತಾ ಇತ್ತು ಅಲ್ವಾ? ಹೌದು ಮಾಮ್, ಮ್ಯಾರೇಜ್ ವಿಷಯದಲ್ಲಿ ನಾನು ಅನ್ಲಕ್ಕಿ ಅನ್ಸುತ್ತೆ. ಬೇಬಿ, ಯಾಕೆ ಹಾಗ ಅನ್ಕೋತ್ಯಾ? ನಾವ್ ಅಂದ್ಕೊಂಡಿದ್ದು ಈಗ ನಡೀದೇ ಇರಬಹುದು. ಕೆಲ್ವೊಂದ್ಸಲ ನಾವ್ ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗ್ ಆಗ್ಬೋದು ಅಲ್ವಾ? ಬಿ ಪಾಸಿಟಿವ್. ನಮ್ ಪ್ರಯತ್ನ ಯಾವತ್ತೂ ನಾವು ಬಿಡಬಾರ್ದು. ಓಕೆ ಮಾಮ್. ಆದ್ರೆ ಬೇಬಿ, ಈಗ ಇನ್ನೊಂದು ಪ್ರಾಬ್ಲಮ್ ಶುರುವಾಗಿದೆ. ಪ್ರಾಬ್ಲಮ್? ಏನ್ ಮಾಮ್? ಅಥರ್ವ ಈಗ ಸರಿ ಹೋಗಿದನಲ್ಲ, ಅದೇ ನಮ್ಗೀಗ ಯೋಚನೆ ಆಗಿರೋದು. ಮಾಮ್, ಅಥರ್ವ ಸರಿ ಹೋಗಿರೋದು ಖುಷಿ ವಿಷಯ ಅಲ್ವಾ? ನೀವ್ಯಾಕೆ ಟೆನ್ಷನ್ ಆಗಿದ್ದೀರಾ? ಖುಷಿ ವಿಚಾರನೆ ಬೇಬಿ, ಆದ್ರೆ ಸೂಕ್ಷ್ಮವಾಗಿ ನೋಡಿದ್ರೆ ಇದ್ರಲ್ಲೊಂದು ಸಮಸ್ಯೆ ಇದೆ. ಹೌದು ಈಶಾನಿ, ನೀನ್ ಹೇಗಾದ್ರೂ ಮಾಡಿ ವಿರಾಟ್ನ ಫಸ್ಟ್ ಮನ್ಸ್ ಚೇಂಜ್ ಆಗೋ ಹಾಗೆ ಮಾಡ್ಬೇಕು. ಅಥರ್ವ ಸರಿ ಹೋಗಿರೋದಕ್ಕೂ ವಿರಾಟ್ನ ಚೇಂಜ್ ಮಾಡೋದಕ್ಕೂ ಏನ್ ಕನೆಕ್ಷನ್ ಮಾಮ್?
ಬೇಬಿ ನಿನಗಿದೊಂಚೂರು ಅರ್ಥನೇ ಆಗಲ್ಲ. ಅಥರ್ವ ಸರಿ ಹೋಗಿದ್ದಾನೆ. ಭವಾನಿನ ಹುಡುಕ್ತೀನಿ ಅಂತ ಹೇಳ್ತಾ ಇದ್ದಾನೆ. ಅವನು ಭವಾನಿನ ಹುಡ್ಕೋದ್ ಯಾವಾಗ, ಆ ಸತ್ತು ಹೋಗಿರೋ ಭವಾನಿ ಬರೋದ್ ಯಾವಾಗ? ಅವಳು ಸಿಕ್ಕದ ಮೇಲೆ ಅಥರ್ವನ್ ಮದುವೆ, ಅಥರ್ವಂದು ಅವಳದು ಮದುವೆ ಆದ ಮೇಲೆ ನಿಂದು ವಿರಾಟ್